ನಮಗೆಲ್ಲ ಮೊದಲು ಅನುಭವ ಇರಲಿಲ್ಲ. ಈಗ ಫಸ್ಟ್ ನಾವೊಂದು 6 ಆಕಳು ತಿಂದೆವು. ಅದರಲ್ಲಿ ಸ್ವಲ್ಪ ಅನುಭವ ಇರಲ್ಲ ಸಲುವಾಗಿ 2 ಆಕಳು ಸತ್ತು. ಈಗ ನೆಕ್ಸ್ಟ್ ತಂದಾಗ ನಾವೇನದ ಆಕಳುಗಳನ್ನೆಲ್ಲ ಯಾಕಂದ್ರೆ ಈಗ ಒಂದು 2 ಆಕಳನ್ನ ರೈತರ ಕಡೆ ತೊಗೊಂಡಿದ್ದೆವು. ಅವ್ರು ಎಷ್ಟು ಹಾಲು ಹಿಡಿದಾರೋ ಅಷ್ಟೆಲ್ಲ ಇಳುವರಿ ಹೊಂಟಿವೆ. ಆದರೆ ಇವು ಏನು ಅವ್ರು ಹೇಳ್ಯಾರೋ ಅಷ್ಟು ಬರ್ತಾ ಇಲ್ಲ. ಯಾಕಂದ್ರೆ ಒಮ್ಮೆಲೆ ಒಂದೇ ಸಲಕ್ಕೆ 15-20 ಹಸುಗಳು ತರೋದು ತರಬಾರ್ದು. ಯಾಕಂದ್ರೆ ಫಸ್ಟ್ 1-2 ಹಸುಗಳು ತಂದ್ಕೊಂಡು ಅದ್ರದ್ದು ಏನಾದ್ರು ಸಮಸ್ಯೆಗಳು ಏನದ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ಬಸವರಾಜ್ ಪಾಟೀಲ್ ಅಂತೇಳಿ, ಊರು ಕೆಸರಟ್ಗಿ, ತಾಲೂಕು ಜಿಲ್ಲಾ ಕಲಬುರಗಿ. ಎಷ್ಟು ವರ್ಷದಲ್ಲಿ ಹೈನುಗಾರಿಕೆ ಮಾಡ್ಕೊಂಡು ಬಂದಿರಿ? ನಾವೊಂದು ಈಗ ಒಂದು 6 ತಿಂಗಳು ಆಯ್ತು ನಮ್ಮ ಆಗತ್ತೆ. ನಿಮ್ಮ ಫೀಡ್ ಏನೇನು ಕೊಡ್ತೀರಿ? ನಾವು ಗೋದ್ರೇಜ್ ಕಂಪ್ನಿದು ಮಿಲ್ಕ್ ಮೋರ್ ಅಂತೇಳಿ ಪೆನ್ಸಿಲ್, ಮತ್ತು ಕವಳಿ ಬೂಸ, ಮತ್ತು ಗೋಧಿ ಬೂಸ, ಮತ್ತು ತೊಗರಿ ಬೂಸ ಇವೆಲ್ಲನೂ ಏನದ ನಾವು ಏನು ಹಾಲು ಕರೆಯೋಕೆ ಮೊದಲ ಒಂದು ಅರ್ಧ ಗಂಟೆ ಮೊದಲು ಎಲ್ಲಕ್ಕೂ ನೀರು ಹಾಕಿ ನೆನೆಸಿ ಕರೆಕ್ಟ್ ಟೈಮಿಗೆ ಏನದ ಕೊಟ್ಬಿಡ್ತೀವಿ. ಅಂದರೆ ಒಂದು ಆಕಳಿಗೆ ಏನದ ಸುಮಾರು ಒಂದು 4-5 kg ಒಂದು ಟೈಮಿಗೆ. ಬೆಳಗ್ಗೆ ಒಂದು 4 kg, ಸಾಯಂಕಾಲ ಒಂದು 4 kg ಕೊಡ್ತೀವಿ. ನಾವೇನದ ಈಗ ಹುಲ್ಲನ್ನು ತರ್ತೀವಲ್ಲ, ತಂದಮ್ಯಾಕ ಏನದ ಚಾಪ್ ಮಾಡೋಕೆ ಮೊದಲು ಚಾಪ್ ಮಾಡೋ ಟೈಮಿಗೆ ಏನದ ನಾವು ಸ್ವಲ್ಪ ಈ ಮಷಿನ್ನಲ್ಲಿ ಏನದ ಉಪ್ಪು ನೀರು ಕಲಿಸ್ತೀವ್ರಿ. ಒಳಗೆ ಉಪ್ಪು ನೀರು ಕಲಿಸಿ ಏನದ ಹುಲ್ಲು ಹೆಂಗೆ ಕಟ್ಟಾಗ್ತಾ ಇರ್ತದ ಅದು ಉಪ್ಪು ನೀರಲ್ಲಿ ಹುಡ್ತಾ ಇರ್ತೀವಿ ನಾವು. ಕಾರಣ ಏನಂತಂದ್ರೆ ಸ್ವಲ್ಪ ತಿನ್ನೋ ಟೈಮಿಗೆ ಏನದ ಉಪ್ಪು ಪತಿ ಇದ್ದಷ್ಟು ಮೇವು ಹೆಚ್ಚಿ ತಿನ್ಬೋದು ಅಂತೇಳಿ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಒಂದು ಹಸಿ ಮೇವಿನ ವಿವರಣೆ ಹೆಂಗೆ ಮಾಡ್ತೀವಿ ನೀವು? ನಾವು ಸಾಮಾನ್ಯವಾಗಿ ನಾವೇನದ ಹಸಿ ಮೇವನ್ನು ನಮ್ಮಲ್ಲಿ ಬೆಳ್ಕೊತೀವಿ. ಈ ಮತ್ತು ಸೀಸನ್ ವೈಸ್ ನಾವು ತೊಗರಿ ಬೂಸ ಆಗಲಿ, ಕಣಕಿ ಆಗಲಿ ಇವೆಲ್ಲ ಏನದ ಸೀಸನಲ್ಲಿ ಏನದ ಸ್ಟಾಕ್ ಮಾಡ್ಕೊತೀವಿ. ನಾವು ಹೀಗೆ ಒಂದು 6 ತಿಂಗಳ ಸ್ಟಾರ್ಟ್ ಮಾಡಿದ್ದೀವಿ. ಅವೆಲ್ಲ ಪ್ಲ್ಯಾನ್ ಅದ. ಈಗ ಅಂದ್ರೇನು ಕಣಕಿಗೂ 1 ವರ್ಷ ಆಗೋಷ್ಟು ಮತ್ತು ತೊಗರಿ ಬೂಸನ್ನು 1 ವರ್ಷ ಸ್ಟಾಕ್ ಮಾಡ್ಕೊಂಡು ಮಳೆಗಾಲದಲ್ಲಿ ಏನದ ಒಂದು ವೇಳೆ ನಾವು ಹೊಲಕ್ಕೆ ಹೋಗಿ ಮೇವು ತಗೋದಾಗಲಿಲ್ಲ ಅಂದ್ರೂ ಇದ್ರ ಮೇಲೆ ಮೇಂಟೈನ್ ಮಾಡ್ಕೋಬೇಕು. ಮತ್ತು ಒಣಮೇವಲಿಂತ ಫ್ಯಾಟ್, SNF ಮತ್ತು ಡಿಗ್ರಿ ಜಾಸ್ತಿ ಬರ್ತದೆ. ಇಲ್ಲ, ಹೈನುಗಾರಿಕೆಯಲ್ಲಿ ಲಾಸ್ ಮತ್ತು ಎರಡೂ ಅದ ರೀ. ಹೈನುಗಾರಿಕೆಯಲ್ಲಿ ಮೇಜರ್ ಫಸ್ಟ್ ನಮ್ಮದು ಸ್ವಂತ ಹೊಲ ಇರಬೇಕು, ಮತ್ತು ನಮ್ಮದೇ ನೀರು ಇರಬೇಕು. ಒಂದು 5 ಎಕರೆ ಅಂತೂ ಭೂಮಿ ಇರಬೇಕು, ಮತ್ತು ಸ್ವಂತ ನೀರು ಇರ್ತಂದ್ರೆ ಹೈನುಗಾರಿಕೆ ಲಾಸ್ ಇಲ್ಲ. ನೀವು ಬೇರೆ ಕಡೆಯಿಂದ ಎಲ್ಲ ಮೇವು ಖರೀದಿ ಮಾಡ್ತೀರಿ, ಬೂಸ ಖರೀದಿ ಮಾಡ್ತೀವಿ, ಹೈನುಗಾರಿಕೆ ಮಾಡ್ತೀರ ಅಂದ್ರೆ ಸ್ವಲ್ಪ ಲಾಸ್ ಆಗೋದೆ. ಸ್ಟಾರ್ಟಿಂಗಲ್ಲಿ ಒಂದು 5 ಹಸು ತರಬೇಕು. ಆಮ್ಯಾಗ ಅದೊಂದು ಸ್ವಲ್ಪ ಒಂದು 4-5 ತಿಂಗಳು ಆದ್ಮೇಲೆ ಅದು ಹಾಲು ಸ್ವಲ್ಪ ಕಡಿಮೆ ಆದ್ಮೇಲೆ ಮತ್ತೆ ಒಂದು 4 ತಂದ್ಮೇಲೆ ರೊಟೇಷನ್ ಮಾತಾಡ್ಬೇಕು. ಅದರಿಂದ ನಾವೇನಾದ ಗರ್ಭ ಧರಿಸೋದು ಕೊಡಿಸಿ ಆ 4 ಹಸುಗಳು ಅದು ಒದಲಿಕ್ಕೆ ಬಂದಾಗ ಮತ್ತು 4 ಹಸುಗಳು ಹಾಲು ಕೊಡ್ತಾ ಇರಬೇಕು. ಹೀಗಾಗಿ ರೊಟೇಷನ್ ಆಗೋ ಥರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಮಾಡ್ರೆ ಲಾಸ್ ಆಗಿಲ್ಲ. ನೀವು ಕಂಟಿನ್ಯೂ ಏನದ ನಮ್ಮ ಡೈರಿಗೆ ಏನದ ಮಿನಿಮಮ್ ಒಂದು 50-100 ಲೀಟ್ರ್ ದಿನ ಹೋಗಂಗೆ ನಾವು ಅಲ್ಲಿ ಮೇಂಟೈನ್ ಮಾಡ್ತಾ ಇರ್ಬೇಕು ಅವ್ರಿಗೆ. ಇದು ಕರೆಕ್ಟ್ ಕ್ವಶನ್ ಕೇಳಿರಿ ನೀವು. ಯಾರಾದರೂ ರೈತರ ಡೈರಿ ಮಾಡೋಕೆ ಮೊದಲು ಆಕಳ ತರೋದು ದೊಡ್ಡದಲ್ಲ. ನೀವು ಏನದ ಡೈರಿಯವ್ರು ಭಾಳ ಕಿರಿಕಿರಿ ಇದ್ರು ಏನಂದ್ರೆ ಹಾಲು ಫ್ಯಾಟ್, SNF ಮತ್ತು ಡಿಗ್ರಿ ಬರಲ್ಲ. ಅದಕ್ಕೆ ದಯಮಾಡಿ ಏನದ ನೀವು ಒಂದು 6-7 ಆಕಳು ಇದ್ದರೆ ಒಂದು 2 ಎಮ್ಮಿಗಳು ಹಾಕಬೇಕು ಒಳಗೆ. ಅಂದರೆ ನಿಮ್ಮ ಹಾಲು ಏನದ ಕರೆಕ್ಟ್ ಡಿಗ್ರಿ ಮತ್ತು SNF ಫ್ಯಾಟ್ ಬರ್ತವೆ. ಇಲ್ಲಾಂದರೆ ನಿಮ್ಮ ಹಾಲು ಡೈರಿಗೆ ಹೋದ್ ಮತ್ತು ವಾಪಸ್ಸು ಬರ್ತಾವೆ. ಹಾಂ, ಅದು ಒಂದು 7-8 ಎಮ್ಮಿ 7-8 ದನಗಳಾಗ ಒಂದು 2-3 ಎಮ್ಮಿ ಇದ್ರೆ ಅದು ಕರೆಕ್ಟಾಗಿ ಯಾವುದೂ ಕಿರಿಕಿರಿ ಇಲ್ಲದಂಗೆ ಡೈರಿ ನಿಂತಿತ್ತು. ನಾವು ನಮ್ಮ ಮನುಷ್ಯ ನಮ್ಮ ಹುಡುಗಬ್ಬ ಅಲ್ಲಿ ಕೆಲಸ ಮಾಡವ, ಅವ ಎಲ್ಲ ನೋಡ್ಕೊತಾನೆ. ನಾವು ಏನದ ಸಾಯಂಕಾಲ ಮತ್ತು ಬೆಳಗ್ಗೆ ಏನದ ನಾವು ಮತ್ತು ನಮ್ಮ ಮಕ್ಕಳು ಅವನಿಗೆ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ. ಹಾಲು ಹಿಂಡೋ ಟೈಮಿಗೆ, ಮೇವು ಹಾಕೋ ಟೈಮಿಗೆ. ಅದಾದ್ಮೇಲೆ ಮುಂಜಾನೆ 6-8 ಗಂಟೆಗೆ ಕೆಲಸ ಮುಗೀತದೆ. ಇವು ಏನದ ಲೂಸ್ ಹೌಸ್ ಅಂದ್ರೆ ಖುಲ್ಲಾ ನಾವು ಓಪನ್ ಸೈಡ್ನಲ್ಲಿ ಓಪನ್ ಇದ್ರಾಗ ಬಿಡ್ತೀವಿ ನಾವು ದನಗಳೆಲ್ಲ. ಯಾವಕ್ಕೂ ಕಟ್ಟಂಗಿಲ್ಲ. ಈಗ ಇದೂ ಈಗ ಇಲ್ಲಿರೋ ಸೆಡ್ಡನ್ನು ತೆಗೆದು ಮೇಲೆ ಶಿಫ್ಟ್ ಮಾಡ್ತಾಯಿದ್ದೀವಿ. ಇದೆಲ್ಲ ಹಾಂ, ಅಲ್ಲಿ ಓಪನ್ ಸೆಡ್ ಮಾಡ್ತಾಯಿರ್ತೀವಿ ರೀ. ಹೊಸ ಟೈಪೇನು ಅಲ್ಲ ರೀ ಇದು. ಎಲ್ಲನೂ ಯೂಟ್ಯೂಬನ್ನ ನೋಡಿ ಮಾಡಿದ್ದದ. ಇದನ್ನು ನಾವೇನು ಕಂಡು ಹಿಡಿದಿದ್ದಲ್ಲ. ಇದರಲ್ಲಿಂದ ಏನದ ಒಂದು ಬೆನಿಫಿಟ್ ನಮಗೆ ದಾವಣಿಲಿಂತ ಏನತ್ತದ ಕ್ಲೀನ್ ಮಾಡೋಕೆ ಗಡಿ ಅದಕ್ಕೆ ತೆಗಿಲಿಕ್ಕೆ ಮಾಡೋಕೆ ಭಾಳ ತ್ರಾಸ ಆಗ್ತದೆ. ಇದಾದ್ರೆ ಏನದ ಎಲ್ಲ ತಿಂದಿರ್ತಾವೆ, ಇನ್ನು ಸ್ವಲ್ಪ ಮಾಡಿ ಕಡೆ ಚೆಲ್ಬೋದು, ಸ್ವಚ್ಛ ಮಾಡ್ಕೋಬೋದು ಜಲ್ಲಿ. ಮತ್ತು ಖರ್ಚು ಭಾಳ ಕಡಿಮೆ ಬರ್ತದೆ ಇದು. ಹೀಗಾಗಿ ಇದು ಅನುಕೂಲ ಅದ, ಯಾರನ್ನೂ ಮಾಡ್ಕೋಬೋದು. ಇದು ಅವ್ರವ್ರ ಇಷ್ಟ.
ಅದು ನೋಡಿರಿ ಒಂದು ಬ್ಯಾರಲಲ್ಲಿ ಎರಡು ಇದಾಗ್ತವೆ ಇವು. ಅದು ಒಂದು ಬ್ಯಾರಲ್ಗೆ ₹1000 ಅಂದ್ರೂ ಆದರೆ ಒಂದರಲ್ಲಿ ಎರಡು ಆಗ್ತಾವೆ. ಇದೊಂದು ಸ್ವಲ್ಪ ಮ್ಯಾಗ ಪೈಪ್ ಗೀಪು ಮತ್ತು ಎಲ್ಲರ ಖರ್ಚು ಅಷ್ಟೇ. ನಾನು ಭಾಳ ಬರೋಲ್ಲ, ಒಂದು 2000 ಬರ್ಬೋದು ಒಂದು ಇದಕ್ಕೆ. ಇದು ಹಾಲು ಕರೆ ಮಿಷಿನ್ ತಂದಿದೆ, ಎಷ್ಟು ಬಿದ್ದಿರಿ ಇದು ಒಂದು 21,000 ಬಿದ್ದದ ರೀ ಇದು. 1-15 ದನಗಳು ಹಾಲು ನಾವು ಇದೆಲ್ಲ ಕರಿಬೋದು. ಮತ್ತು ಇದಕ್ಕಿಂತ ಹೆಚ್ಚಿನ ನೀವು ಮಾಡೋದು ಡೈರಿ ದೊಡ್ಡದು ಮಾಡೋದಕ್ಕಾದ್ರೆ ಇದು ತೊಗೊಬೇಡ್ರಿ ನೀವು. ಇದಕ್ಕಿಂತ 2 ಬಕೆಟ್ ಬರ್ತಾವೆ, ಅದು ತೊಗೋಬೇಕು. ಇದು 15 ತನಕ ಓಕೆ, ಪರವಾಗಿಲ್ಲ ಇದು. ನೀವು ಕರುಗಳ ಪೋಷಣೆ ಮಾಡ್ತೀರಿ? ಕರುಗಳ ಪೋಷಣೆ ಅಂದ್ರೆ 3 ತಿಂಗಳ ತಾಯಿ ಹಾಲನ್ನೇ ಕೊಡ್ತೇವೆ ಅವಕ್ಕೆ. 3 ತಿಂಗಳ ತನಕ ನಾವೇನು ಹೊರಗಿಂದ ಹಾಲು ಯಾವುದು ಕೊಡೋದಿಲ್ಲ. 3 ತಿಂಗಳಾದ್ಮೇಕಿನ್ನೋದು ಅವಕ್ಕೆ ತಾಯಿ ಹಾಲು ಬಿಡಿಸಿ ಅದು ಯಾವುದದು ಕಾಪ್ ಸ್ಟಾರ್ಟರ್ ಅಂತ ಬರ್ತದೆ. ಅದು ಕಾಪ್ ಸ್ಟಾರ್ಟರ್ನ ಸ್ಟಾರ್ಟ್ ಮಾಡಿ ಏನದ ಸ್ವಲ್ಪ ಮೇವು ಹಸಿ ಮೇವು ತಿನ್ಸೋತ ಅನ್ನೋದು ಪ್ರತಿ 3 ತಿಂಗಳು ಒಮ್ಮೆ ಏನದ ಜಂತಿನ ಔಷಧ ಮತ್ತು ಡಿವರ್ಮಿಂಗ್ ಮಾಡ್ತೀವಿ ಅವಕ್ಕೆ. ಅವನು ಗೊಬ್ಬರನ ಏನು ಮಾಡ್ತೀರಿ? ಗೊಬ್ಬರ ನಾವು ನಮ್ಮ ಹೊಲಕ್ಕೆ ಯೂಸ್ ಮಾಡ್ಕೊತೀವಿ. ನಾವು ಡೈರಿ ಫಾರಮ್ ಮಾಡಿದ್ದೆ ಮೇನ್ ಉದ್ದೇಶ ಗೊಬ್ಬರ ಸಲುವಾಗಿ. ಆ ಗೊಬ್ಬರ ನಮ್ಮ ಬೇರೆ ಕಡೆ ಎಲ್ಲ ತಿರುಗಾಡಿ ನೋಡಿದಾಗ ಗೊಬ್ಬರ ಸಿಗ್ತಾರಿಲ್ಲ. ನಮ್ಮದು ಕೃಷಿ ಪರಿವಾರ ಇರೋದಂದ್ರೆ ನಮಗೆ ಹೆಚ್ಚಿನ ಗೊಬ್ಬರ ಬೇಕು. ಆ ಗೊಬ್ಬರ ಏನದ ನಾವು ಡೈರಿ ಮಾಡಿದ್ರೆ ನಮಗೆ ಗೊಬ್ಬರಲಿಂತ ಹೊಲ ನಡೀತದೆ, ಹೊಲಲಿಂತ ದನಗಳು ನಡೀತವೆ ಅಂತೇಳಿ ಮಾಡಿದ್ದು. ಗೊಬ್ಬರ ಸಲುವಾಗಿ ನಾವು ಮಾಡಿದ್ದೆ ಡೈರಿ. ಮಾರಾಟ ಮಾಡಲ್ಲ ನೀವು? ನಾವು ಮಾರಾಟ ಮಾಡಲ್ಲ. ಶೆಡ್ ಮಾಡತ್ತೀರಿ ಹೊಸದು? ಹಾಂ, ಅಲ್ಲಿ ಮೊದಲೆಲ್ಲ ಮಾಡಿದ್ದೆವು. ಎಲ್ಲ ಕಟ್ಟದಲ್ಲೇ ಕಟ್ಟಿ ದನಗಳಿಗೆ ಏನದ ಒಂದು ಟೈಪ್ ಅವಕ್ಕೆ ಫ್ರೀಯಾಗಿ ಬಿಡ್ಬೇಕಂತೇಳಿ ನಾವೇನದ ಅಕ್ಷಯಕಲ್ಪ ಸ್ವಲ್ಪ ಮಾದರಿಯಲ್ಲಿ ಮಾಡ್ಬೇಕಂತೇಳಿ ಲೂಸ್ ಹೌಸ್ ಅಂತೇಳಿ ಮಾಡ್ತಾಯಿದ್ದೀವಿ ನಾವೀಗ. ಅಂದ್ರೇನು, ದನಗಳಿಗೆ ಒಟ್ಟು ಕಟ್ಟೋದಿಲ್ಲ, ಫ್ರೀಯಾಗಿ ಬಿಡಬೇಕು. ಮತ್ತು ಅವು ನೀರನ್ನು ಅವಕ್ಕೆ ಫ್ರೀಯಾಗಿ ಕೊಡಬೇಕು. ಮತ್ತು ಮೇವು ಏನು ಹಾಕ್ತೀವಲ್ಲ ನಾವು, ಯಾವುದೇ ಹುಲ್ಲುಗಿಲ್ಲ ಹಾಕಬೇಕಲ್ಲ, ಅದನ್ನು ತಮ್ಮ ಇಷ್ಟ ಬಂದು ತಿನ್ನಬೇಕು. ಇಲ್ಲ ಅಂದ್ರೆ ಹೋಗಿ ಕೊಡಬೇಕು. ಅವಕ್ಕೆ ಪೂರಾ ಫ್ರೀ ಬಿಡ್ಬೇಕಂತೇಳಿ ಲೂಸ್ ಹೌಸ್ ಮಾಡ್ತಾಯಿದ್ದೀವಿ. ಎಷ್ಟು ಗುಂಟೆಯಲ್ಲಿ ಮಾಡತ್ತೀರಿ? ಇದೊಂದು 1/2 ಎಕರೆ ಇದೆ ಇದು. ಎಲ್ಲ ಕೆಲಸ ನಡೀತಿದೆ? ಹಾಂ, ಕೆಲಸ ನಡೀತಾ ಇದೆ ಇದು.